ಹಾಲಿ ಸಿಎಂ ಹಾಗೂ ಮಾಜಿ ಸಿಎಂ ನಡುವೆ ಈಗ ಪುತ್ರರ ವಿಷಯಕ್ಕೆ ಸಂಬಂಧಪಟ್ಟಂತೆ ವಾರ್ ಶುರುವಾಗಿದೆ. 2016ರಲ್ಲಿ ಆದಂತಹ ರಾಕೇಶ್ ಸಿದ್ದರಾಮಯ್ಯ ಸಾವಿನ ವಿಚಾರವನ್ನು ಮಾಜಿ ಸಿಎಂ ಎಚ್.ಡಿ. ಕುಮಾರಸ್ವಾಮಿ ಅವರು ಎತ್ತಿದ್ರು. ಇವರ ಮಗ ವಿದೇಶಕ್ಕೆ ಯಾವ ಕಾರ್ಯಕ್ರಮಕ್ಕೆ ಹೋಗಿದ್ರು ಅಂತ ಪ್ರಶ್ನೆ ಮಾಡಿದ್ರು. ಅಲ್ಲಿ ನಡೆದಂತಹ ಘಟನೆ ಬಗ್ಗೆ ಯಾವ ಕಾರಣಕ್ಕಾಗಿ ತನಿಖೆ ಮಾಡಲಿಲ್ಲ, ಯಾಕೆ ಅದನ್ನು ಮುಚ್ಚಿಟ್ರು, ಪರ್ಮಿಷನ್ ಕೊಟ್ಟು ಇವರೇ ಕಳಿಸಿದ್ರಾ ಅಂತ ಎಚ್.ಡಿ. ಕುಮಾರಸ್ವಾಮಿ ಪ್ರಶ್ನೆ ಮಾಡಿದರು. ರಾಕೇಶ್ ಸಿದ್ದರಾಮಯ್ಯ ವಿಚಾರವನ್ನು ತೆಗೆದ ವಿಚಾರಕ್ಕೆ ಎಚ್.ಡಿ. ಕುಮಾರಸ್ವಾಮಿಯವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಕಿಡಿಕಾರಿದ್ದಾರೆ. ನನ್ನ ಮಗ ರಾಕೇಶ್ ಸತ್ತು ಹೋಗಿ 8 ವರ್ಷ ಆಗೋಗಿದೆ, ಅದನ್ನು ಇನ್ಯಾವುದಕ್ಕೂ ಲಿಂಕ್ ಮಾಡೋದು ಮೂರ್ಖತನ. ಅವರ ಮಗ ರೇಪ್ ಮಾಡಿ ವಿದೇಶಕ್ಕೆ ಓಡ್ ಹೋಗಿರೋದು, ಅದಕ್ಕೂ ಇದಕ್ಕೂ ಏನ್ರಿ ಸಂಬಂಧ ಅಂತ ಸಿಎಂ ಸಿದ್ದರಾಮಯ್ಯ ಪ್ರಶ್ನೆ ಮಾಡಿದ್ದಾರೆ. ಮಗ ವಿದೇಶಕ್ಕೆ ಹೋದ್ನಲ್ಲ ಪಾಪ, ವಿದೇಶಕ್ಕೆ ಹೋಗಿ ಆ ದುರ್ಘಟನೆ ನಡೀತಲ್ಲ, ಯಾವ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದು ಅವತ್ತು ಇವ್ರು ಪರ್ಮಿಷನ್ ತೊಗೊಂಡೋಗಿದ್ರ? ಹಾಗಿದ್ರೆ ಇವ್ರ ಮಗನ ಜೊತೆ ಯಾರ್ಯಾರು ಹೋಗಿದ್ದರು, ಎಷ್ಟು ಜನ ಇದ್ದರು, ಅಲ್ಲಿ ನಡೆದಂಥ ಘಟನೆಗಳೇನು ಅಂತಕ್ಕಂಥಕ್ಕೊಂದು ತನಿಖೆ ಯಾಕೆ ಮಾಡಲಿಲ್ಲ? ಯಾತಕ್ಕೆ ಮಾಡಲಿಲ್ಲ? ಅದನ್ನು ಯಾಕೆ ಮುಚ್ಚಿಟ್ರು? ಅದಕ್ಕೆ ಇವರೇ ಕಳಿಸಿದ್ರೆ ಅವ್ರನ್ನ? ಹಾಗಿದ್ರೆ ಪರ್ಮಿಷನ್ ಕೊಟ್ಟು ಇಲ್ಲಿ ಬೆಳೆದಂಥ ಮಕ್ಕಳು ಪ್ರತಿ ಕುಟುಂಬದಲ್ಲಿ ಪ್ರತಿಯೊಂದು ಅವ್ರ ತಂದೆ ತಾಯಿಗಳು ಕೇಳಿ ಮಾಡ್ತಾರೆ. ರಾಕೇಶ್ ಸಿದ್ದರಾಮಯ್ಯ ಅವ್ರ ಸತ್ತು 8 ವರ್ಷ ಆಯಿತು. ಈಗ ವಿಚಾರನ ಪ್ರಸ್ತಾಪ ಮಾಡಿದ್ದಾರೆ. ಅದು ತಪ್ಪು. ರಾಜಕೀಯಕ್ಕೋಸ್ಕರ ಅವರು 2016ರಲ್ಲಿ ಸತ್ತು. ಎಷ್ಟನೇದು ಇಷ್ಟು ಈಗ ಅದಕ್ಕೂ ಸಂಬಂಧ ಇಲ್ಲ.